ನಮ್ಮ ಬಾಸು ಕಾಡಲ್ಲಿ ಯಾವ್ದೋ ಸೊಪ್ಪು ತಗೊಬರ್ತೀನಿ ಅಂತ ಹೋಗ್ಬಿಟ್ಟು ನನ್ನ ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ ಕಳಿಸಿದಾರೆ. ಬನ್ನಿ ಫ್ರೆಂಡ್ಸ್ ತಗೊಂಬರೋಣ. ಅಕ್ಕ ಯಾರು ಇಲ್ಲ, ನಮ್ಮ ಬಾಸ್ ಕಳಿಸಿರೋದು. ನನ್ಗೊಂದು ಕೊತ್ತಂಬರಿ ಕಟ್ ಹೇಳ್ಬಿಡಕ್ಕ ಹಂಗೆ. ಅಣ್ಣ ನೀನಾದ್ರೂ ಹೆಲ್ಪ್ ಮಾಡೋಣ, ಸ್ವಲ್ಪ ನಿಂತ್ಕೊಂಡು ನೋಡೋ ಬದಲು. ಅಣ್ಣ ನಾನು ಕೊತ್ತಂಬರಿ ತಗೊಳಕ್ಕೆ ನಾ ಬಂದಿರೋದು. ಅಣ್ಣಂಗೆ ಏನು ಅರ್ಥನೇ ಆಗ್ತಿಲ್ಲ ಅನ್ಸುತ್ತೆ. ಪುಟ ನೀನಾದ್ರೂ ಹೇಳೋ, ನನ್ನ ಭಾಷೆ ನಿನಗೆ ಮಾತ್ರ ಅರ್ಥ ಆಗೋದು. ಅಯ್ಯೋ ಇದೇನಪ್ಪ, ಅವರು ಹಂಗೆ ಹೊರಟೋದ್ರು. ಏನ್ ಮಾಡೋದು ಇವಾಗ? ಅಯ್ಯೋ ಇದೇನಪ್ಪ, ದುಡ್ಡು ಎತ್ಕೊಂಡು ಕೊತ್ತಂಬರಿ ಕೊಡಂದ್ರೆ ದುಡ್ಡು ಹಾಕ್ತಾರಲ್ಲ ಇವರು. ಅಕ್ಕ ದುಡ್ಡು ಬೇಡ, ಅದ್ರಲ್ಲಿರೋ ದುಡ್ಡು ಎತ್ಕೊಂಡು ಕೊತ್ತಂಬರಿ ಕೊಡಕ ಹೋಗ್ಬಿಡ್ತೀನಿ. ಹೌದಣ್ಣ ಕೊತ್ತಂಬರಿ ಬೇಕಂತ ಬರ್ದಿದ್ದಾನ ನೋಡ ನಮ್ಮ ಬಾಸು. ಹಲೋ ಬ್ರದರ್ಸ್, ಬನ್ನಿ ಸ್ವಲ್ಪ ಇಲ್ಲಿ. ಅಮ್ಮ ಸದ್ಯ ಅಣ್ಣ ಹೇಳಿದ್ನಲ್ಲ ಕರೆಕ್ಟಾಗಿ. ಕಾಸೆಲ್ಲ ಬೇಡಕ್ಕ, ಅದು ಕಾಸು ತಗೊಂಡು ಒಂದು ಕಟ್ ಕೊತ್ತಂಬರಿ ಕೊಟ್ಬಿಡಿ ಸಾಕು. ಹೂವ ನಮ್ಮ ಬಾಕ್ಸೊಳಗೆ ಹಾಕ್ಬಿಟ್ರೆ ಹೋಗ್ಬಿಡ್ತೀನಿ. ಹೂವಣ್ಣ ಬಿದ್ದೋಗ್ಬಿಡುತ್ತೆ, ನೀಟಾಗಿ ಬಾಕ್ಸೊಳಗೆ ಹಾಕ್ಬಿಡೋಣ. ತುಂಬಾ ಥ್ಯಾಂಕ್ಸ್ ಮಾಡೋಣ. ಅಣ್ಣ ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್ ಅಣ್ಣ, ದೇವ್ರು ಬಂದಂಗೆ ಬಂದ್ರಿ ನನಗೆ. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕೊತ್ತಂಬರಿ ಸೊಪ್ಪಿನ ಕತೆ ಇದಾಗಿತ್ತು. ಮತ್ತೆ ಮುಂದಿನ ನೋಡಿ ಸಿಗೋಣ. ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಬ್ರಿ. ಬಾಯ್ ಬಾಯ್, ಟೇಕ್ ಕೇರ್.